ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೈಬರ್ ಸೆಕ್ಯೂರಿಟಿ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ಗೆ ಏನು ಒಂದು ಸಬ್ಜೆಕ್ಟ್ ಇದೆ. ಸೊ ಆ ಒಂದು ಸೈಬರ್ ಸೆಕ್ಯೂರಿಟಿನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಅಥವಾ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಸೊ ಯಾವುದೆಲ್ಲ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನ್ಸುತ್ತೆ, ಆ ಥರದ ಕ್ವಶನ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೈಬರ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಕ್ವಶನ್ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ಬೆಂಗಳೂರು ಯೂನಿವರ್ಸಿಟಿಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ ಅದಕ್ಕೆ ಮುಂಚೆ ಈ ಒಂದು ಸೈಬರ್ ಸೆಕ್ಯೂರಿಟಿ ಪ್ಯಾಟರ್ನ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಅಂದ್ರೆ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ನಲ್ಲಿ ಎಷ್ಟು ಕ್ವಶನ್ ಬರುತ್ತೆ, ಎಷ್ಟು ನೀವು ಬರೀಬೇಕು ಅಂತ ಹೇಳಿದ್ರೆ, ನೋಡಿ ಸೈಬರ್ ಸೆಕ್ಯೂರಿಟಿನಲ್ಲಿ ಸೊ ಮೂರು ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ನೀವು 4 ಕ್ವಶನ್ಸ್ ಅನ್ನ ಬರೀಬೇಕು. ಸೊ ಈಚ್ ಕ್ಯಾರಿ 2 ಮಾರ್ಕ್ಸ್ ಇರುತ್ತೆ, ಟೋಟಲ್ 8 ಮಾರ್ಕ್ಸ್ ಸಿಗುತ್ತೆ. ಸೊ 6 ಕ್ವಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 6 ನೀವು 4 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ 4 ಇಂಟು 2 8 ಮಾರ್ಕ್ಸ್ ನಿಮಗೆ ಸೆಕ್ಷನ್ ಎ ನಲ್ಲಿ ಸಿಗುತ್ತೆ. ಸೆಕ್ಷನ್ ಬಿ ಬಂದು 5 ಮಾರ್ಕ್ಸ್ ಕ್ವಶನ್, ಅಲ್ಲೂ ಕೂಡ ನೀವು 4 ಕ್ವಶನ್ಸ್ ಅನ್ನ ಬರೀಬೇಕು. ಔಟ್ ಆಫ್ 6 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಕ್ವಶನ್ ಬರೀಬೇಕು. 4 ಇಂಟು 5 20 ಮಾರ್ಕ್ಸ್ ಸೆಕ್ಷನ್ ಬಿ ನಲ್ಲಿ ಸಿಗುತ್ತೆ. ಔಟ್ ಆಫ್ 6 4 ಕ್ವಶನ್ಸ್ ಅನ್ನ ಬರೀಬೇಕು, ಈಚ್ ಕ್ಯಾರಿ 5 ಮಾರ್ಕ್ಸ್. ಸೆಕ್ಷನ್ ಸಿ ಬಂದ್ರೆ ಸೇಮ್ 4 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ಔಟ್ ಆಫ್ 6 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು, ಈಚ್ ಕ್ಯಾರಿ 8 ಮಾರ್ಕ್ಸ್. 8 ಮಾರ್ಕ್ಸ್ ನ ಒಂದು ಕ್ವಶನ್ಗೆ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ 4 ಇಂಟು 8 32 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಇದು ಪ್ಯಾಟ್ರನ್ ಇರ್ತಕ್ಕಂಥದ್ದು. ಸೆಕ್ಷನ್ ಎ 4 ಮಾರ್ಕ್ಸ್, 4 ಕ್ವಶನ್ ಫಾರ್ 2 ಮಾರ್ಕ್ಸ್, ಅಂಡ್ ಸೆಕ್ಷನ್ ಬಿ 4 ಕ್ವಶನ್ ಫಾರ್ 5 ಮಾರ್ಕ್ಸ್, ಅಂಡ್ ಸೆಕ್ಷನ್ ಸಿ 4 ಕ್ವಶನ್ ಫಾರ್ 8 ಮಾರ್ಕ್ಸ್ ಇರುತ್ತೆ. ಎಲ್ಲಾದ್ರಲ್ಲೂ ಕೂಡ ನಿಮ್ಗೆ 6 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಔಟ್ ಆಫ್ 6 ನೀವು 4 ಕ್ವಶನ್ಸ್ ಅನ್ನ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗುತ್ತೆ. ಸೊ ಇದು ಪ್ಯಾಟರ್ನ್ ಇರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ, ಸೊ ನೋಡಿ ಮೊದಲನೇದು ಬಂದು ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ ಅನ್ನ ಡಿಫ್ರೆಂಟ್ ಟೈಪ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳಬಹುದು. ಅಂಡ್ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟೀಸ್. ಸೈಬರ್ ಸೆಕ್ಯೂರಿಟಿ ಟೈಪ್ಸ್ ಬೇರೆ ಅಂಡ್ ಸೈಬರ್ ಕ್ರೈಮ್ ಟೈಪ್ಸ್ ಬೇರೆ ಇರುತ್ತೆ. ಕರೆಕ್ಟ್ ಆಗಿ ನೋಡ್ಕೋಬೇಕು. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಎರಡರಲ್ಲಿ ಒಂದು ಕೊಡ್ತಾರೆ. ಟೈಪ್ಸ್ ಆಫ್ ಸೈಬರ್ ಕ್ರೈಮ್ ಅಥವಾ ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ. ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಎಕ್ಸ್ಪ್ಲೈನ್ ದ ಇಶ್ಯೂಸ್ ಅಂಡ್ ಚಾಲೆಂಜಸ್ ಇನ್ ಸೈಬರ್ ಸೆಕ್ಯೂರಿಟಿ. ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಇಶ್ಯೂಸ್ ಇದೆ ಅಥವಾ ಏನೆಲ್ಲ ಚಾಲೆಂಜಸ್ ಇದೆ ಸೈಬರ್ ಸೆಕ್ಯೂರಿಟಿ ಅಂತ. ಅಂಡ್ ಫೋರ್ತ್ ಕ್ವಶನ್ಸ್ ಬಂದು ಎಕ್ಸ್ಪ್ಲೈನ್ ದಿ ಆರ್ಕಿಟೆಕ್ಚರ್ ಆಫ್ ಸೈಬರ್ ಸ್ಪೇಸ್. ಇದನ್ನು ಕೂಡ 2024 ಅಲ್ಲಿ ಕೇಳಿದ್ದಾರೆ, ಆರ್ಕಿಟೆಕ್ಚರ್ ಆಫ್ ಸೈಬರ್ ಸ್ಪೇಸ್ ಬಗ್ಗೆ ಬರೀರಿ ಅಂತ. ಅಂಡ್ ರೈಟ್ ಎ ನೋಟ್ ಆನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, IT ಆಕ್ಟ್ 2000 ಅಂಡ್ ಇಟ್ಸ್ ಅಮೆಂಡೆಡ್. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದು, ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. IT ಆಕ್ಟ್ ಬಗ್ಗೆ ಕೇಳಿದ್ರೆ ನೀವು ಆನ್ಸರ್ಸ್ ಅನ್ನ ಬರೀಬೇಕಾಗುತ್ತೆ. ಜಸ್ಟ್ ರೈಟ್ ಎ ನೋಟ್ ಆನ್ IT ಆಕ್ಟ್ ಬಗ್ಗೆ ಬರೀಬೇಕಾಗುತ್ತೆ. ಇಟ್ಸ್ ಅಮೆಂಡ್ಮೆಂಟ್ ಅಂತ ಕೇಳ್ಬೋದು, ಅಥವಾ ಅಫೆನ್ಸ್ ಅನ್ನ ಕೇಳ್ಬೋದು, ಪೆನಾಲ್ಟೀಸ್ ಕವರ್ಡ್ ಬೈ IT ಆಕ್ಟ್ ಅಂತ ಬೇಕಾದ್ರೆ ಕೇಳ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಹಾಗಾಗಿ IT ಆಕ್ಟ್ 2000 ಏನಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಡಿರಿ. ಆ ಕ್ವಶನ್ಸ್ ಕಂಪಲ್ಸರಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಕ್ವಶನ್ಸ್ ಕೇಳಿದ್ರೆ ನೀವು ಜನರಲ್ ಆಗಿ ಬರೀತೀರಾ. ಸೊ ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ ಅಂದ್ರೆ ಎಲ್ಲ ಬರೀರಿ. ಅದ್ರಲ್ಲಿ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ವಶನ್ಸ್ ಅನ್ನ ಕೇಳಬೇಕಾದ್ರೆ ರೈಟ್ ಅಬೌಟ್ ಎನಿ 3 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ದಟ್ ಆರ್ ಮೋಸ್ಟ್ಲಿ ಯೂಸ್ಡ್. ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಯಾವ್ದಾದ್ರು 3 ಟೈಪ್ ಅನ್ನ ಬರೀರಿ ಅಂತ ಕೇಳಬಹುದು. ಅಥವಾ ನಿಮ್ಗೆ ಡೈರೆಕ್ಟ್ ಆಗಿ ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಕೇಳಿದ್ರೆ ಆ ಕ್ವಶನ್ಸ್ ಅನ್ನ ಬರೀಬೇಕಾಗುತ್ತೆ. ಅಂಡ್ ಸೆವೆಂತ್ ಒನ್ ಬಂದು ಡಿಸ್ಕಸ್ ದಿ ಚಾಲೆಂಜಸ್, ಆಪರ್ಚುನಿಟೀಸ್ ಅಂಡ್ ಫಿಟ್ಫಾಲ್ಸ್ ಅಸೋಸಿಯೇಟ್ ವಿತ್ ಆನ್ಲೈನ್ ಸೋಷಿಯಲ್ ಮೀಡಿಯಾ. ಸೊ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ, ಆಪರ್ಚುನಿಟೀಸ್ ಇದೆ, ಫಿಟ್ಫಾಲ್ಸ್ ಇದೆ, ಅದನ್ನ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಏತ್ ಒನ್ ಬಂದು ಎಕ್ಸ್ಪ್ಲೈನ್ ದಿ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಕಾಮರ್ಸ್. ಇದನ್ನ ಜನರಲ್ ಆಗಿ ನೀವು ಬರೀತೀರಾ, ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ. ಸೊ ಕಾಮರ್ಸ್ ನ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನ ಕೇಳಿದ್ರೆ ಬರೀತೀರಾ. ಸೊ ಒಂದು ಮೋಸ್ಟ್ ಇಂಪಾರ್ಟೆಂಟ್, ಜಸ್ಟ್ ನೋಡ್ಕೊಂಡಿರಿ ಈ ಒಂದು ಟಾಪಿಕ್ ಅನ್ನ. ಯಾಕಂದ್ರೆ ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಳಿ. ಸೊ ಕಾಮರ್ಸ್ ನೀವು ಕಂಪಲ್ಸರಿ ಗೊತ್ತಿರುತ್ತೆ, ಬರೀತೀರಾ. ಕ್ವಶನ್ ನಂಬರ್ 9 ಬಂದು ಎಕ್ಸ್ಪ್ಲೈನ್ ದಿ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ದಿ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಏನೆಲ್ಲ ಬೆಸ್ಟ್ ಪ್ರಾಕ್ಟೀಸ್ ಇರುತ್ತೆ ಫಾರ್ ದಿ ಪರ್ಪಸ್ ಆಫ್ ಯೂಸಿಂಗ್ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ, ಪ್ರಿವೆನ್ಷನ್ಸ್ ಅನ್ನ, ಮೆಜರ್ಮೆಂಟ್ ಅನ್ನ ತಗೋಬೇಕಾಗತ್ತೆ ಅಂತ.
And 10th one ಬಂದು discuss the key components of an effective password policy and their role in enhancing securities. So you can expect these questions also either section C ಅಥವಾ section B ಗೆ ಕೇಳಬಹುದು. Discuss the key components of effective password policy. ಯಾವ ತರ ನೀವು ಪಾಸ್ವರ್ಡ್ ಅನ್ನ ಕೊಡಬೇಕಾಗುತ್ತೆ. ಸೊ ಯಾವ್ದಾದ್ರು ಒಂದು ಡಿವೈಸ್ ಅನ್ನ ಬೇಕಾದ್ರೆ ಅಲ್ಲಿ ಮೆನ್ಷನ್ಸ್ ಅನ್ನ ಮಾಡಬಹುದು. ಜಸ್ಟ್ ಲೈಕ್ ಯಾವ ತರ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಫೋನ್ನ ಸೆಕ್ಯೂರಿಟೀಸ್ ಅನ್ನ ಹೇಗೆ ಕೊಡಬೇಕಾಗುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಅದೇ ಪಾಸ್ವರ್ಡ್ ಪಾಲಿಸಿ ಮತ್ತೆ ಅಂಡ್ ದೇರ್ ಇಂಪಾರ್ಟೆನ್ಸ್ ಏನಿರುತ್ತೆ, ಸೆಕ್ಯೂರಿಟಿ ಇಂಪಾರ್ಟೆನ್ಸ್ ಅಂತ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಎಕ್ಸ್ಪ್ಲೈನ್ ದಿ ಚಾಲೆಂಜಸ್ ಅಸೋಸಿಯೇಟೆಡ್ ವಿತ್ ಸೈಬರ್ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಅಂಡ್ ಚಿಲ್ಡ್ರನ್ ಅಂತ ಒಂದು ಕ್ವಶನ್ಸ್ ಅನ್ನ ಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. And 12th one ಬಂದು explain the various forms of digital payments. ಸೊ ಇದನ್ನ ಲಾಸ್ಟ್ ಇಯರ್ ಕೇಳಿರೋದ್ರಿಂದ ಈ ಕ್ವಶನ್ಸ್ ಅನ್ನ ಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈಪ್ಸ್ ಆಫ್ ಅಥವಾ ವೇರಿಯಸ್ ಫಾರ್ಮ್ಸ್ ಆಫ್ ಡಿಜಿಟಲ್ ಪೇಮೆಂಟ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ರೈಟ್ ಎ ನೋಟ್ ಆನ್ ಸೈಬರ್ ಸೆಕ್ಯೂರಿಟಿ ಮೆಷರ್ಸ್. ಒಂದು ಕ್ವಶನ್ ಜನರಲ್ ಆಗಿ ಕೇಳ್ಬೋದು, ಸೈಬರ್ ಸೆಕ್ಯೂರಿಟಿ ಮೆಷರ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಏನೆಲ್ಲ ಮೆಷರ್ಸ್ ಅನ್ನ ತಗೊಳ್ತಾರೆ ಅಂತ. ದೆನ್ ಎಕ್ಸ್ಪ್ಲೈನ್ ದಿ ಇಂಪ್ಯಾಕ್ಟ್ ಆಫ್ ಇಂಟರ್ನೆಟ್ ಆನ್ ಸೊಸೈಟಿ. ಸೊ ಸೊಸೈಟಿ ಮೇಲೆ ಇಂಟರ್ನೆಟ್ ಯಾವ ತರ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳಬಹುದು. ಸೊ ಪ್ರಭಾವವನ್ನ ತಿಳಿಸಿ ಅಂತ ಕೇಳ್ತಾರೆ. ಇಂಟರ್ನೆಟ್ ನ ಪ್ರಭಾವ ಸಮಾಜದ ಮೇಲೆ ಯಾವ ತರ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ. ಸೊ ಯು ಕ್ಯಾನ್ ಆಲ್ಸೋ ಗೋ ಫಾರ್ ದಿಸ್ ಕ್ವಶನ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಯೂಸ್ ಆಫ್ ಡಿಜಿಟಲ್ ಪೇಮೆಂಟ್ಸ್. ಇದನ್ನ ಕಂಪಲ್ಸರಿ ನೀವು ಬರೀತೀರಾ. ಸೊ ಸಿಗ್ನಿಫಿಕೆನ್ಸ್ ಅಂದ್ರೆ ಇಂಪಾರ್ಟೆನ್ಸ್, ಅಡ್ವಾಂಟೇಜಸ್ ಆಫ್ UPI ಡಿಜಿಟಲ್ ಪೇಮೆಂಟ್ಸ್ ಇಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಅಂಡ್ 16 ಬಂದು ಎಕ್ಸ್ಪ್ಲೈನ್ ದ ವೇರಿಯಸ್ ಸೆಕ್ಯೂರಿಟೀಸ್ ಇಶ್ಯೂಸ್ ರಿಲೇಟೆಡ್ ಟು ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಯಾವುದೆಲ್ಲ ಸೆಕ್ಯೂರಿಟೀಸ್ ಇಶ್ಯೂಸ್ ಇದೆ ಅದನ್ನ ಬರೀರಿ ಅಂತ ಬೇಕಾದ್ರೆ ಕೇಳ್ಬೋದು. ಅಂಡ್ ಒಂದು ಕ್ವಶನ್ ನಿಮಗೆ ರೈಟ್ ಎ ನೋಟ್ ಅಂತ ಕೊಡ್ತಾರೆ. ರೈಟ್ ಎ ನೋಟ್ ಆನ್ WWW ಬಗ್ಗೆ ಆಗಿರ್ಬೋದು, ಅಥವಾ ಹ್ಯಾಕಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ವೈಫೈ ಬಗ್ಗೆ ಬರೀರಿ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಒಂದು ಕ್ವಶನ್ಸ್ ಅನ್ನ ಆತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡ್ಕೊಂಡಿರಿ, ಜಸ್ಟ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೈನ್ ಆಂಟಿವೈರಸ್ ಅಂಡ್ ಫೈರ್ಫಾಲ್. ಸೊ ಆಂಟಿವೈರಸ್ ಬಗ್ಗೆ ಬರೀರಿ ಅಥವಾ ಫೈರ್ಫಾಲ್ ಬಗ್ಗೆ ಎರಡನ್ನೂ ಕೇಳ್ಬೋದು, ಅಥವಾ ಬರೀ ಎಕ್ಸ್ಪ್ಲೈನ್ ಅಬೌಟ್ ಆಂಟಿವೈರಸ್ ಅಂತಾನೆ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅದನ್ನ ನೋಡ್ಕೊಂಡಿರಿ. ಎಕ್ಸ್ಪ್ಲೈನ್ ದ ಕಾಂಪೋನೆಂಟ್ಸ್ ಆಫ್ ಡಿಜಿಟಲ್ ಪೇಮೆಂಟ್ಸ್, ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಎಕ್ಸ್ಪ್ಲೈನ್ ದ ಡಿಜಿಟಲ್ ಪೇಮೆಂಟ್ಸ್ ರಿಲೇಟೆಡ್ ಟು ಕಾಮನ್ ಫ್ರಾಡ್ ಅಂಡ್ ಪ್ರಿವೆನ್ಷನ್ ಮೆಜರ್ಸ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಆಲ್ಸೋ. ಡಿಜಿಟಲ್ ಪೇಮೆಂಟ್ ಗೆ ರಿಲೇಟೆಡ್ ಕಾಮನ್ ಫ್ರಾಡ್ಸ್ ಏನಿದೆ ಅಥವಾ ಪ್ರಿವೆನ್ಷನ್ ಮೆಜರ್ಸ್ ಏನೆಲ್ಲ ತಗೋಬೇಕು ಆ ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಟ್ ದಿ ಸೇಮ್ ಟೈಮ್ ಕ್ವಶನ್ ನಂಬರ್ 21 ಬಂದು ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಅಬೌಟ್ ಎ ransomware ಅಟ್ಯಾಕ್ ಅಂಡ್ ಇಟ್ಸ್ ಟೈಪ್. ಎಕ್ಸ್ಪ್ಲೈನ್ ದ ಡೀಟೇಲ್ ಅಬೌಟ್ ransomware ಅಟ್ಯಾಕ್ ಅಂಡ್ ಇಟ್ಸ್ ಟೈಪ್ ಅಂತ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ವಾಟ್ ಆರ್ ದ ಪ್ರಿವೆಂಟಿವ್ ಸ್ಟೆಪ್ಸ್ ಟು ಬಿ ಟೇಕನ್. ಪ್ರಿವೆಂಟಿವ್ ಸ್ಟೆಪ್ ಟೇಕನ್ ಫಾರ್ ಯಾವ್ದೆಲ್ಲ ಪ್ರಿವೆಂಟಿವ್ ಸ್ಟೆಪ್ ಅನ್ನ ತಗೋಬೇಕು. ಒಂದು ಫಾಲ್ಸ್ ಲಿಂಕ್ ಇದ್ದಾಗ, ಇನ್ನೊಂದು ಸ್ಕ್ಯಾಮ್ಸ್ ಯೂಸಿಂಗ್ QR ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ ಮಾಡಬೇಕಾದ್ರೆ ಏನೆಲ್ಲ ಪ್ರಿವೆಂಟಿವ್ ಸ್ಟೆಪ್ಸ್ ಅನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಕೂಡ ಆಲ್ಮೋಸ್ಟ್ ನಾನೊಂದು 22 ಕ್ವಶನ್ಸ್ ಅನ್ನ ಗೆಸ್ ಮಾಡಿರ್ತಕ್ಕಂಥದ್ದು. ಸೊ ಐ ಹೋಪ್ ನಿಮ್ಗೆ ಬರೆಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೆಕ್ಷನ್ B ನಲ್ಲಿ 6 ಕೊಟ್ಟಿರ್ತಾರೆ, ಸೆಕ್ಷನ್ C ನಲ್ಲೂ 6 ಕೊಟ್ಟಿರ್ತಾರೆ. ಸೊ ನೀವು ಆಲ್ಮೋಸ್ಟ್ 8 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ಸೊ ಇಷ್ಟು ಕ್ವಶನ್ಸ್ ಅಲ್ಲಿ ಸೊ ಐ ಹೋಪ್ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಬರೀಲಿಕ್ಕೆ ಬೇಕಾದಂತಹ 4 ಕ್ವಶನ್ ಸೆಕ್ಷನ್ಸ್ B ನಲ್ಲೂ ಬಂದೇ ಬರ್ತವೆ. ಅಂಡ್ ಸೆಕ್ಷನ್ C ನಲ್ಲೂ ಕೂಡ 4 ಕ್ವಶನ್ಸ್ ಕಂಪಲ್ಸರಿ ಬರ್ತವೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇಷ್ಟು ಟಾಪಿಕ್ ಅನ್ನ ಸೊ ಈಸಿ ಇರುತ್ತೆ. ಕರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ಓದ್ಕೊಂಡು ಕರೆಕ್ಟ್ ಆಗಿ ಆನ್ಸರ್ಸ್ ನ ಪ್ರೆಸೆಂಟ್ ಮಾಡಿದ್ರೆ ಸಾಕಾಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ಒಂದು ಕಮೆಂಟ್ಗೆ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದ್ರೆ. ಸೊ ಇಷ್ಟು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಇರ್ತಕ್ಕಂಥದ್ದು. ಅಂಡ್ ದಿಸ್ ಇಸ್ ದ ಪ್ಯಾಟರ್ನ್ ಫಾರ್ A 2 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್, C ಬಂದು 8 ಮಾರ್ಕ್ಸ್ ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ಇದು ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.